ತಮ್ಮಿಂದಲೇ ವೆಚ್ಚ ಕಡಿತ ಆರಂಭ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿಯಿಂದಲೂ ಕೂಡ ಬೆಂಗಾವಲು ಪಡೆಗೆ ಕೊಂಚ ಬ್ರೇಕ್ ಬಿದ್ದಿದೆ. ತಮ್ಮಿಂದಲೇ ವೆಚ್ಚ ಕಡಿತ ಆರಂಭ ಮಾಡಿದ್ದಾರೆ. ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾ ಇದ್ರು, ನಿಮ್ಮಿಂದನೇ ಅದಾಗಬೇಕು ಅಂತ. ಈಗ ಅದೇ ರೀತಿಯಾಗಿ ಅವರಿಂದಲೇ ವೆಚ್ಚ ಕಡಿಮೆ ಮಾಡ್ತಾ ಇದ್ದಾರೆ. ಬೆಂಗಾವಲು ಪಡೆಗೆ ಕೊಂಚ ಬ್ರೇಕ್ ಹಾಕಿದ್ದಾರೆ. ತಮ್ಮ ಸಂಪುಟದ ಸಚಿವರಿಗೂ ವೆಚ್ಚ ಕಡಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪ್ರಧಾನಿ ಅವರು. ಸೊ ನೀವು ಕೂಡ ಕಡಿಮೆ ಮಾಡ್ಕೊಳ್ಳಿ, ಎಲ್ಲ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಎಲ್ಲ ಕೂಡ ತಿರುಗಿಸ್ತಾ ಇದ್ರು, ನೀವು ಮಾಡ್ತಾ ಇದ್ದೀರಾ ಅಂತ. ಸೊ ನಾವು ಮಾಡ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು ಕೂಡ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಡೆಯಲಿದೆ ಕೇಂದ್ರ ಸಂಪುಟ ಸಭೆ. ಸೊ ಇವಿ ವೆಹಿಕಲ್ ಬಳಕೆಗೆ ಹೆಚ್ಚಿನ ಉತ್ತೇಜನವನ್ನ ನೀಡುವಂತೆ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಸೊ ಮೋದಿಯವರು ಉಳಿತಾಯದ ಕಡೆಗೆ ಎಲ್ರಿಗೂ ಕೂಡ ಸಂದೇಶವನ್ನ ಸಾರ್ತಾ ಇದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಉಳಿತಾಯದ ಸೂಚನೆಯನ್ನ ಪಾಲಿಸ್ತಾರಾ ಅಂತ ಹೇಳಿ ಬಹಳಷ್ಟು ಪ್ರಶ್ನೆಗಳು ಕೂಡ ಎದ್ದಿತ್ತು. ಬಟ್ ಈಗ ಹೇಳ್ತಾ ಇದ್ದಾರೆ ನಾವು ಪಾಲಿಸ್ತೀವಿ ಅಂತ ಹೇಳಿ. ಪಾಲಿಸ್ತಾರಾ ಅನ್ನೋದು ಕೂಡ ಪ್ರಶ್ನೆನೇ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರು ಪಾಲನೆ ಮಾಡ್ತಾರಾ? ಎಲ್ಲರೂ ಮಾಡ್ತಾರಾ? ತಮ್ಮ ಬೆಂಗಾವಲು ಪಡೆಯ ಸಂಖ್ಯೆ ಕಡಿತಗೊಳಿಸಿಕೊಳ್ತಾರಾ ಸಿದ್ದು ಮತ್ತು ಡಿಕೆಶಿ ಅವರು? ಸರ್ಕಾರ ವಿಪಕ್ಷಗಳ ನಾಯಕರ ಬೆಂಗಾವಲು ಪಡೆಯನ್ನ ಇಳಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳನ್ನ ಕೂಡ ರಾಜಕೀಯ ನಾಯಕರೇ ಮಾಡ್ತಾರೆ. ಸೊ ಅವರ ಖರ್ಚು ವೆಚ್ಚಗಳನ್ನ ತಗ್ಗಿಸ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರಾಜ್ಯಕ್ಕೇನೋ ದೇಶಕ್ಕೇನೋ ಹೇಳಿದ್ರು, ಇತಿಮಿತಿಯಲ್ಲಿ ಇರಬೇಕು, ಖರ್ಚು ವೆಚ್ಚ ಎಲ್ಲವನ್ನೂ ಕೂಡ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಮೋದಿಯವರು. ಬಟ್ ರಾಜಕೀಯ ನಾಯಕರು ಕಡಿಮೆ ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಅವರೇ ಮೇನ್ ಆಗಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಮೋದಿಯವರು ಈಗಾಗಲೇ ತಾವು ಕೂಡ ಸ್ವಲ್ಪ ಇತಿಮಿತಿ ಏನೇನಿತ್ತು ಖರ್ಚು ವೆಚ್ಚ ಎಲ್ಲ ಕಡಿಮೆ ಮಾಡ್ಕೊಳ್ಳುವಂತಹ ಸೂಚನೆ ಕೊಟ್ಟಿದ್ದಾರೆ. ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಇದೆಲ್ಲ ಸಾಧ್ಯವಾ? ಕುಸುಮ, ಮಧ್ಯಪ್ರಾಚ್ಯ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲೂ ಕೂಡ ಒಂದಿಷ್ಟು ವಿದ್ಯುತ್ ಅಭಾವ ಅಥವಾ ಇಲ್ಲಿಗ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಪೆಟ್ರೋಲ್ ಅಭಾವ, ಇಂಧನ ಅಭಾವ, ಹಾಗೆ ಬೇರೆ ವಿದೇಶಿ ವಿನಿಮಯವನ್ನು ಕೂಡ ಉಳಿಸಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ರು. ಹೀಗಾಗಿ ಕರೆಯನ್ನು ನೀಡಿದಂತ ಬೆನ್ನಲ್ಲೇ ಒಂದಿಷ್ಟು ಚರ್ಚೆಗಳು ಶುರುವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಬೆಂಬಲಿಸಬೇಕು ಬೇಡ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡೋದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿದೇಶಗಳಿಗೆ ಹೆಚ್ಚು ಪ್ರವಾಸ ಮಾಡ್ತಾರೆ, ಅದೇ ರೀತಿ ಏನಾದರೂ ಬದಲಾವಣೆ ಆಗೋದಾದ್ರೆ ಅವರ ಕ್ಯಾಬಿನೆಟ್ ಇಂದಲೇ ಆರಂಭವಾಗಬೇಕು ಅಂತ ಹೇಳಿ ಟೀಕೆಗಳನ್ನು ಕೂಡ ಮಾಡಿದ್ರು. ಈಗ ಈ ಘೋಷಣೆ ಬೆನ್ನಲ್ಲೇ ಒಂದು ಬಿಜೆಪಿ ನಾಯಕರ ಕಾನ್ವೆ 50 ಜನರ ಕಾನ್ವೆ ಹೋಗಿತ್ತು. ಹೀಗಾಗಿ ಎಲ್ಲವೂ ಟೀಕೆಗೆ ಕಾರಣ ಆಗಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನ ಮಾಡ್ತಾರೆ, ಅದು ಕೂಡ ಕ್ಯಾಬಿನೆಟ್ ಸಭೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರುಗಳೆಲ್ಲ ಬರ್ತಾರಲ್ಲ, ಈ ಸಭೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ನಾವೇ ಘೋಷಣೆ ಮಾಡಿದ್ದೀವಲ್ಲ, ಆ ಘೋಷಣೆಯಂತೆ ನಡೆದುಕೊಳ್ಳೋಣ, ಇವಿ ವೆಹಿಕಲ್ಗಳನ್ನು ಬಳಸೋಣ ಅಂತೇಳಿ ಸಚಿವರುಗಳಿಗೆ ಹೇಳೋದ್ರ ಮೂಲಕವಾಗಿ ಸಚಿವರುಗಳೇ ಬಳಸಲಿಕ್ಕೆ ಆರಂಭಿಸಿದ್ರೆ ದೇಶದಲ್ಲಿ ದೊಡ್ಡ ಮಟ್ಟ ಕ್ರಾಂತಿ ಮಾಡಬಹುದು, ಜನ ಕೂಡ ನಂಬ್ತಾರೆ. ನಾವೇ ಪಾಲಿಸಿಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನೋದನ್ನ ಮೋದಿ ಅವರು ಹೇಳಬಹುದು, ಸಚಿವರು ಕೂಡ ಹೇಳಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಆದ್ರೆ ಈಗ ಕೇಂದ್ರ ಸಚಿವ ಸಂಪುಟ ಇದೇನಾದ್ರೂ ಪಾಲಿಸಿದ್ರೆ ಇಡೀ ದೇಶಕ್ಕೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಹೀಗಾಗಿ ಆ ಮೂಲಕವಾಗಿ ಒಂದು ಜನಸಾಮಾನ್ಯರಿಗೆ ಅದರ ಸಂದೇಶ ನಾವೇ ಪಾಲಿಸ್ತಾ ಇದ್ದೇವೆ, ನೀವು ಕೂಡ ಪಾಲಿಸಬಹುದು ಅಂತ ಹೇಳಿ ಹೇಳುವಂತಹ ಸಂದೇಶ ರವಾನಿಸಲಿಕ್ಕೆ ಇವತ್ತು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರೆ, ಸಚಿವರು ಕೂಡ ಘೋಷಣೆ ಮಾಡಿದ್ರೆ, ಇಲ್ಲಿ ಸಿಎಂ ಡಿಸಿಎಂ ಮತ್ತು ಸಚಿವರುಗಳು ರಾಜ್ಯದಲ್ಲೂ ಕೂಡ ಪಾಲಿಸ್ತಾರಾ, ಶಾಸಕರು ಪಾಲಿಸ್ತಾರ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮೊದಲು ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ರು, ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಪಾಲಿಸಲಿ, ಅದಾದ ಬಳಿಕ ನಾವು ನೋಡ್ತೇವೆ ಅಂತೇಳಿ ಹೇಳಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಿಂತನೆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಇದೊಂದು ಈ ವಾಲಂಟಿಯರ್ ಆಗಿರತಕ್ಕಂಥ ಅಭಿಯಾನ ಏನಿದೆ, ಆ ಅಭಿಯಾನಕ್ಕೆ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರೂಪೇಶ್.